ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಕಾನೂನು ಯಾವಾಗ ಆಗೋದಪ್ಪ ಅಂತ ನೀವು ಬೇಕಾದಷ್ಟು ಕಾನೂನು ಇದಾವೆ ನಮ್ಮಲ್ಲೇ, ಅದು ಪ್ರಯೋಗಕ್ಕೆ ಬಂದಾಗ ಅದು ಯಶಸ್ವಿ ಆಗುವಂಥದ್ದು. ಒಬ್ಬ ಕಳ್ಳನಿಗೆ ಸುಳ್ಳಧಿಕಾರಿಗೆ ಕಳ್ಳಧಿಕಾರಿಗೆ ನಾವು ಬಿಡುಗಡೆ ಮಾಡ್ತೀವಿ, ದುಡ್ಡು ತೊಗೊಂಡು ಮತ್ತೇನೋ ಮಾಡ್ತೀವಿ. ಸರ್ಕಾರ ಬಲಿಷ್ಠವಾದಂಥ ಒಂದು ಕಾನೂನು ಇಟ್ಕೊಂಡು ಅವ್ರು ಶಿಕ್ಷೆ ಕೊಡಿಸುವಂಥ ಪ್ರಯತ್ನ ಮಾಡಲಾರ್ದು ಇವತ್ತಿಂಥ ಪರಿಸ್ಥಿತಿ ಬಂದದ್ರಿ. ಎಲ್ಲೇ ಹೋಗ್ರಿ, ಸರ್ಕಾರದ ಯಾವುದೇ ಇಲಾಖೆಗೆ ಹೋದರೂ ಭ್ರಷ್ಟರು ಇಲ್ಲದಂತಹ ಯಾವುದೇ ಇಲಾಖೆ ಇಲ್ಲ. KPSC ಅಂತ ಅದ್ರ ಗುರು ಇಲ್ಲಂತ ಏನು ಹೇಳ್ತಿರೋದ್ರಿ. ಪ್ರತಿ ವರ್ಷ ಇರ್ತದೆ, ಪ್ರತಿ ವರ್ಷ ಕೋರ್ಟ್ಗೆ ಹೋಗೋದು, ಪಡೆದಾಡೋದು. ಪಾಪ ಬ್ಯಾಸತ್ತ ಹುಡುಗರ ಅಷ್ಟರೊಳಗೆ ರಿಸಲ್ಟ್ ಬರೋದ್ರಾಗ ವಯಸ್ಸು ಮುಗಿದಿರ್ತೈತಿ. ಹೆಂಗೆ ಹೋಗೋದು ತೋಪಿಕ ಕುತ್ತಾನ ಕರ್ಕರ ಘಾಟ್ ಕಾಂದಂಗೆ ಆಗ್ಯದ ಬಾಳೆ ಪಾಪ ಕಲ್ತವ್ರ ಮಕ್ಕಳದೆಲ್ಲ ಕನಸು ಕಾಣೋದು ಬಿಡ್ತಾ ಇದ್ದಾರೆ. ಇತ್ತೀಚೆಗೆ KPSC ಬ್ಯಾಡ್ ಬಿಟ್ಟರೆ ಏನು ಕುತ್ತೇನ ಹೋಗಿದ್ರೆ ಯಾರು ತಮ್ಮ ಕೆಲವು ಹೊಡ್ಕೊಂಡು ಹೋಗ್ತಾರೆ ಅನ್ನೋಂಥ ಪರಿಸ್ಥಿತಿ ಬಂತು. ಇವತ್ತು ಸಿದ್ದರಾಮಯ್ಯ ಸರ್ಕಾರ ಸ್ಪಷ್ಟವಾಗಿ ದಿಶೆಯಲ್ಲಿ ಹೆಚ್ಚಿಡಬೇಕಾಗಿದೆ. ಸ್ವತಃ ಅವ್ರ ಪಕ್ಷದವರು ಖರ್ಗೆ ಅವ್ರು ಹೇಳ್ತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಇರ್ಬೋದು, ಅವ್ರ ಮೇಲೂ ಆರೋಪಗಳು ಸಾಕಷ್ಟು ಇದ್ದಾವೆ. ಸುನೀಲ್ ಕುಮಾರ್ ಮೇಲೂ ಆರೋಪ ಇದ್ದಾವೆ. ಹಿಂದೂ ಮುಸ್ಲಿಂ ಮಾಡ್ತಾರೆ, ಕೋಮುವಾದ ಮಾಡ್ತಾರೆ. ಸುರೇಶ್ ಕುಮಾರ್ ಅವರು ಲಿಬರಲ್ ಇದ್ರೆ ಅವ್ರ ಮೇಲೆ ಆರೋಪ ಮಾಡ್ತಾರೆ. ಆರೋಪ ಇಲ್ಲ, ಅದಕ್ಕೆ ಮುಖ್ಯ ಇಲ್ಲಿ ಭ್ರಷ್ಟಾಚಾರದ ಬಗ್ಗೆ ಎಲ್ಲರೂ ಕೂಡ ನಿರ್ಧಾರ ತಗೋಬೇಕಾಯ್ದವು, ಆಡಳಿತಾರೂಢ ಮತ್ತು ವಿರೋಧ ಪಕ್ಷದವರು. ಯಾಕಂದ್ರೆ ಆಡಳಿತಾರೂಢ ಪಕ್ಷ ಇವತ್ತದ ಕಾಂಗ್ರೆಸ್. ಇವತ್ತು ಇವರು ಅವ್ರು ಟೀಕಾ ಮಾಡ್ತಾರೆ, ನಾಳೆ ಇವರ ಬಂದರೆ ಇವರು ಅದು ಮಾಡೋದಿಲ್ಲ. BJP ದೋಷ ಏನಪ್ಪ ಅಂತಂದ್ರೆ ಅದು ಕಾಂಗ್ರೆಸ್ ಮಾಡಿ ತಪ್ಪುಗಳನ್ನ ಮಾಡ್ತಾ ಹೋಗ್ತದೆ. ಇವತ್ತು ನೋಡಿರಿ ಎಲ್ಲ ಕಡೆ ಪೇಪರ್ ಲೀಕ್ ಆಗ್ತದೆ. UPSCಯಲ್ಲಿ ಸಹಿತ ಪ್ರೈವೇಟ್ದವ್ರು ಹೋಗಿ ತೊಗೊಳ್ಳೋಂಥ ಸಂಸ್ಥೆ ಕೆಲಸ ಮಾಡೋ ತೊಗೋಬೇಕಂತ ಮೋದಿ ಸರ್ಕಾರದ ಮಾಡ್ಕೊಂಡ್ಬಿಟ್ಟು ಹೊಸ. ಮತ್ತು ಎಲ್ಲ ರಾಜ್ಯಗಳಲ್ಲಿ BJP ಸರ್ಕಾರಗಳಲ್ಲಿ ಸಹಿತ ಪೇಪರ್ ಲೀಕ್ ಆಗೋದು ನಡೆದದ. ಅಲ್ಲಲ್ಲಿ ನಮ್ಮ KAS ಅದ, ನಮ್ಮಲ್ಲೇ ಇಲ್ಲೇ ಮಹಾರಾಷ್ಟ್ರಕ್ಕೆ ಹೋದ್ರೆ MAS ಅದ, ಗುಜರಾತ್ ಅದ GAS ಅದ. ಅಲ್ಲೆಲ್ಲೇ ಅಡ್ಮಿಷನ್ ಎಲ್ಲ ಭ್ರಷ್ಟ ಆಗೋದು ಯಾವಾಗ, ಭ್ರಷ್ಟನೆಲ್ಲ ಕಿತ್ತೋದು ಭ್ರಷ್ಟ ಯಾವಾಗ ಆಗೋದು ಅಂತ ದೊಡ್ಡ ಪ್ರಶ್ನೆ ಹೇಳ್ತಾ ಇದ್ದಾರೆ. ಅದು ಸರಿ.